ಇಲ್ಲ, ಇನ್ನು ಮಾತ್ರ ನನಗೆ ಈ ವಿಚಾರದಲ್ಲಿ ಎಂಥದ್ನು ಹೇಳೋದು ಬೇಡ, ಕೇಳೋದು ಬೇಡ. ನನ್ನ ಕೆಲಸ ಏನೋ ಅಷ್ಟು ನೋಡ್ಕೊಂಡು ನಾನು ಸುಮ್ಮನೆ ಇದ್ದು ಬಿಡ್ತೀನಿ. ನನ್ನ ಹೆಸರೇ ಹಿಡಿಯೋದು ಬೇಡ, ಹೇಳ್ಬಿಟ್ಟಿನಿ. ಸ್ವಲ್ಪ ತಡೀರಿ ಪುಣಾತ್ಮ. ಒಂದೇ ಸತಿ ಹಿಂಗೆ ಇದು ಮಾಡಿದ್ರೆ ಎಂತ ಅಂತ ನೋಡೋದ. ಈಗ ನನ್ನ ಹತ್ರ ಹೇಳಬೇಡ, ನನ್ನ ಹತ್ರ ಹೇಳಬೇಡ ಅಂದರೆ ಯಾರ ಹತ್ರ ಹೇಳೋದು? ಮತ್ತೆ ಎಲ್ಲರೂ ಹಿಂಗೆ ಮಾಡ್ಕಿ ಕೂತ್ರೆ ಇದನ್ನು ಸಂಭಾಳೋದು ಹೆಂಗೆ? ಯಾಕೆ ಈ ಥರ ಮಾಡ್ತೀರಿ ನೋಡೋಣ ಎಲ್ಲರೂ? ಅಲೇಸಿ, ಸ್ವಲ್ಪ ಅಲೇಸಿ. ಒಂದೇ ಸತಿ ದುಡುಕ್ಬೇಡಿ, ಹಿಂಗೆ ಗಟ್ಟಿ ಮಾತಾಡಬೇಡಿ. ಅಚ್ಚೀಚ ಮನೆಯವ್ರು ಮೊದಲೇ ಕಾಯ್ತಾ ಇದ್ದಾರೆ ಎಂತಾರು ಸಿಗ್ತದನೋ ಅಂತ. ಏನೇನು ಮಾತುಕತೆ ಆತಲ್ಲಿ ನಮಗೇನಾರು ಗೊತ್ತಾ? ಅವರು ಏನೋ ತಪ್ಪತ್ತಾರ ಮಾತಾಡಿರ್ಬೇಕು, ಅದಕ್ಕೆ ಇವನು ಹೇಳನೆ. ಇವ ಅಲ್ದಿದ್ರೆ ಹಂಗೆ ಸುಮ್ಮನೆ ಹೇಳವಲ್ಲ. ಆ ಚಂದಕ್ಕೆ ಅಂತಕ್ಕೆ ಅವನು ಉಳಿಯಕ್ಕೆ ಹೇಳಬೇಕಾಗಿತ್ತ? ಮಾಲೆಯ ಮುಗಿಸಿ ಮಾರನೇ ದಿವಸ ಬೆಳಗ್ಗೆ ಮುಂಚೆನೇ ಹೊರಟು ಕೂಡಲೇ ಹ್ಞೂ ಅಂದಿದ್ರು ಬಂದಿರ್ತಿದ್ದ, ಹೌದಾ? ಏನು ಬೆಳಗ್ಗೆ ಮಾಡ್ಕೊಂಡು ಬಲ್ಲಿ ಅಂತ ಹೇಳ ಉಳಿರಿ ಅಂತ ಹೇಳ್ಕೊಂಡು ಹಿಂಗೆ ಒಂಥರ ಅವಮಾನ ಮಾಡ್ದಂಗೆ ಮಾಡಿದ್ರೆ ಯಾರಿಗೆ ಸಿಟ್ಟು ಬರಲ್ಲ? ಅದು ಎಂತ ಅಂತ ಗೊತ್ತಿಲ್ಲ, ನೋಡೋಣ ಅಂಕ. ನಿಧಾನದಿಂದ ಕೇಳ್ತೀನಿ, ನಾನು ಸರಿತಿಗೆ ಫೋನ್ ಮಾಡಿ ಕೇಳ್ತೀನಿ ಬೇಕಾರೆ. ಒಂದು ಬದಿಯಿಂದ ಆ ಥರ ಹೇಳೋದು, ನೀವು ಒಂದು ಬದಿಯಿಂದ ಈ ಥರ ಹೇಳೋದು ಅಂದರೆ ಹೆಂಗ್ರಿ? ಇದನ್ನು ಸಂಭಾಡೋದು ಹೆಂಗ್ರಿ? ಅವನು ಬಿಲ್ಕುಲ್ ಬೇಡ ಅಂತ ಕೂತಾನೆ. ಕರ್ಕು ಬರೋದೇ ಬೇಡ, ಅಲ್ಲೇ ಇರಲಿ, ಏನು ಮಾಡ್ಕಿತಾರ ಮಾಡ್ಕಿನ್ಲಿ ಅಂತ ಕೂತಾನೆ. ಮತ್ತೆ ಸಹಿಯಲ್ಲ ಆತಲ್ಲ, ಮತ್ತಿನ್ನು ಎಂತಕ್ಕೆ ನನ್ನ ಹತ್ರ ಎಂತ ಹೇಳಕ್ ಬತ್ತಿದೀಯ? ಕರ್ಕೊ ಬರೋದು ಬೇಡ, ಅಲ್ಲೇ ಇರಲಿ ಅಂತ ಅವ್ನು ಹೇಳಿದ್ಮೇಲೆ ಮತ್ತಾರು ಅಂತ ಹೇಳಕ್ಕಾಗ್ತದೆ? ಇರಲಿ ಬಿಡು, ಅಲ್ಲಾರು ಹೆಂಗಾರು ಜೀವನ ಚೆನ್ನಾಗಾಗಲಿ. ಇಲ್ಲಿ ಬಂದು ಈ ನರ್ಕದಲ್ಲಿ ಇರೋದಕ್ಕಿಂತ ಅಲ್ಲೇ ಹೆಂಗಾರು ಇದೆ, ಹೆಂಗೆ ಈಗೊಂದು ಬಾಲೆ ಅಂತ ಅದೇ, ಅಲ್ಲೇ ಹೆಂಗಿಲ್ಲಿದ್ರೂ ಅದು ಗನ್ನಾಗಿ ಸಾಕ್ತದೆ ಬಾಲೆನ ಅನ್ನೋದೊಂದು ಗ್ಯಾರಂಟಿ ಅದೇ. ಇಲ್ಲಿ ಬಂದು ಇದಾಗೋದಕ್ಕಿಂತ ಅಲ್ಲಿರೋದೇ ಒಳ್ಳೇದು. ಒಂದು ಲೆಕ್ಕಕ್ಕೆ ಎಲ್ಲ ಒಳ್ಳೇದಕ್ಕೆ ಆತಾದೇನಂತ ಕಾಣ್ತಾ ಇದೆ. ನನ್ನ ಹತ್ರ ಮಾತ್ರ ಏನು ಹೇಳಕ್ಕೆ ಬರಬೇಡ. ಹೇಳನಂತೆ ಬೇಡ ಅಂತನಂತೆ ನಾವೆಂತಾರು ಮಾಡ್ಬೇಕಂತ ಏನು ಮಾಡೋಕ್ಕತ್ತದೆ? ಮದುವೆಯಾಕಿ ಬಂದವ ಅವನು ಹೇಳ್ಬೇಕು, ಅವನಿಗೆ ಬೇಡ ಆದ್ಮೇಲೆ ಮತ್ತೆ ಬಾಕಿದ್ದರಿಗೆ ಅಂತಕ್ಕೆ. ಅಯ್ಯೋ ಬುದ್ರಾಯ, ಏನು ಗತಿ ಸಾಯಿಲಿ ನಾನು. ಏನು ಬಂತಂತ ನೋಡ್ಲಿ, ಗಟ್ಟಿ ಹೇಳಬೇಡ್ರಿ. ಗುಂಡಿಗೆ ಬರೋ ಹೊತ್ತ ತಾವೇನಾರು ಅಲೈಸ್ಕೊಂಡ್ರೆ ಮತ್ತೆ ಏನಿಲ್ಲ, ಮನೆ ಬಿಟ್ಟೇ ಹೋತಾನೆ. ಏನು ಆಮೇಲೆ ನಿನ್ನ ಪರಿಣಾಮ ಏನಾಗ್ತದೆ ಗೊತ್ತಾ ನಿಮಗೆ? ಅವನೇನೋ ತಲೆ ಸಮ ಇಲ್ಲದೆ ಹೇಳ್ತಾನೆ ಅಂತೇಳಿ ಅವ್ನು ಹೇಳ್ದಂಗೆ ಕುಣಿಯೋಕ್ಕತ್ತದ? ಈಗೇನೋ ಸಿಟ್ಟಲ್ಲ ಅದನ್ನೆಲ್ಲ ಹಾಗಾಗಿ ಹೇಳ್ತಾನೆ. ಇನ್ನೊಂದು 8 ದಿವಸ ಸಮ ಆಗ್ತದೆ. ಈಗ ಸಮ ಮಾಡಬೇಕು, ಆಗದೆ ಇದ್ರೆ ಒಳ್ಳೆ ಕತೆ ಆಯ್ತಲ್ಲ. ಅಪ್ಪ ಅಮ್ಮಗೆ ನಾವೇ ಹೇಳ್ತಿದ್ರೆ ಮತ್ತೆ ಯಾರು ಅವನಿಗೆ ಯಾರು ಹೇಳ್ತಾರೆ ನೋಡೋಣ ಹೇಳಿ? ಅವ್ರು ಆ ಥರ ಮಾಡೋದಾತ ಬುದ್ಧಿ ಹೇಳ್ಬೇಕಾದಾರ. ಇದು ಒಬ್ಳು ಗುಣಾತ್ಕಿತಿ ಮಗಳು, ಅದು ಯಾಕೆ ಹಂಗೆ ಮಾಡ್ತದೆ? ಗಳಿಕ್ ಗಂಡಂತರ ಮಾಡ್ದಂಗೆ ಮಾಡ್ತದೆ. ಏನು ಕರ್ಮನ. ಈ ಪ್ರಜ್ಞೆ ಮೊದಲಿರ್ಬೇಕಿತ್ತು ನಿಂಗೂ ನಿನ್ನ ಮಗುಗೂ ಎಲ್ಲರಿಗೂ. ಎಷ್ಟಂತ ಸಹಿಸ್ಕಿತಾರ ಅವರಾರುವ. ಇಲ್ಲಿ ಅಷ್ಟು ರೀತಿ ಹೇಳ್ಕಳ್ಸೀನಿ, ಬೇಡ ಕುಡಿಗಿಡಿ ಬೇಡ, ಅಲ್ಲಿ ಹೋದಲ್ಲಿ ಅವ್ರೊಂಥರ ಮರ್ಯಾದಸ್ತರು, ಹಿಂಗಿದ್ದೆಲ್ಲ ಅವ್ರಿಗೆ ಕಂಡು ಕೇಂಡು ಗೊತ್ತಿಲ್ಲ ಅಂತ. ಏನು ಕುಡ್ಸ್ ತಗೋತಿತ್ತ ನಿನ್ನ ಮಗನ್ನ? ಎಂತ ಕುಡಿಬೇಕಿತ್ತು? ಅದಕ್ಕೆ ಏನೋ ಹೇಳ್ಯಾರವರು. 4 ಜನ ಸರೀಕರು ಬಂದಾಗ ಇವು ಹಿಂಗಿದ್ದೇನಾರು ಅವಾಂತರ ಮಾಡ್ತಾ ಇದ್ರೆ ಹೇಳ್ದೆ ಬಿಡ್ತಾರ? ಏನು ನಂದು ಮರ್ಯಾದೆ ಕುಕ್ಕೆ ನಮ್ಮನೆಯಲ್ಲೇ ಅದೇ ಪೂರ್ತಿ ಅಂತ ಹೇಳ್ತೀಯಾ? ಎಲ್ಲಿ ಹೋತೀಗ? ಸೌಕಾರ್ಕೆ ನಿಂದೆಯ, ಮರ್ಯಾದೆ ನಿಂದೆಯ. ಅವರೆಲ್ಲ ಯಾತಕ್ಕೋ ಬೇಡ್ದಿದ್ದಾರೋ, ಕುಲ ಇಲ್ಲ ಕುಟುಂಬ ಇಲ್ಲ. ಮಾತೆತ್ತಿದ್ರೆ ಹಂಗೆ ಹೇಳ್ತಿದ್ದೆ. ಹೋಗ್ಲಿ ಬಿಡು, ಅವರಲ್ಲೇ ಇರಲಿ, ನಿನ್ನ ಕುಲ ಕುಟುಂಬದ ಜೊತೆನೇ ಇರು ನೀನು. ನಾ ಹೇಳಿದ ಮಾತು ಸಾಕಾದರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಎತ್ಲಕ್ಕೆ ಹೋಗ್ತೀರಿ? ಸ್ವಲ್ಪ ನಿಲ್ಲಿ ನೋಡೋಣ ಏನಾಗ್ತದೆ. ಇನ್ನು ಅವರೆಲ್ಲ ಪೂರ್ತಿ ಏನು ಸಸೂತ್ರ ಇದ್ದಾರ? ಅವರೆಲ್ಲ ಬೇಕಾದಷ್ಟು ಹುಡುಕತೆ, ಅದನ್ನು ವಿತ್ತೋರ್ಸಲ್ಲ. ನಮಗೆ ಹೇಳಕ್ಕೆ ಸಲೀಸ. ಅವನಿಗೆ ಕಟಿಯಾಗಿ ಹಿಂಡ್ತಿ ಹಿಂಗೇನಾರು ಕಿವಿ ಮೇಲೆ ಬಿದ್ದಾಗ ಅವನಿಗೆ ಸಿಟ್ಟು ಬರದೇ ಇರ್ತದ? ಅದಕ್ಕೆ ಅವರೇನೋ ಹೇಳಲಿಕ್ಕೆ ಇವನು ಹೇಳೇನೆ. ಸ್ವಲ್ಪ ಹುರ್ಕಾಗಿರ್ಬೇಕಾದ್ರೆ ಸರಿ ತಿರ್ಲಂತೆ ಬರೋಷ್ಟೊತ್ತಿಗೆ ಇವರೇಬ್ರು ಗಂಡ ಹೇಳ್ತೀಯಂತೆ. ಆ ಚಿಂಗ್ಲಿ ಮಿಂಗ್ಲಿ ತಂಗಿತ್ತಲ್ಲ, ಅದು ಒಂದು ಒಳಗಿತ್ತಂತೆ. ಸರಿ ಸಾನಕ್ಕೆ ಎಲ್ಲ ಹೋಗಿತ್ತಂತೆ. ಹೋಗಿ ಹೇಳೋತೀನಿ ಅಂದರೆ ಹೇಳಕ್ಕೆ ಬಿಡ್ಲಂತೆ ಮಾವ. ಏನು ಅಷ್ಟು ಸಲೀಸದಾರೆ ಅಂತ ಲೆಕ್ಕ ಹಾಕ್ಬಿಡಿ ನೀವು. ಹೇಳೋದು ಕೇಳೋದು ಏನು ಬೇಡ, ನಾನು ಹೇಳ್ತಿದ್ದೀನಿ ನೀವು ಹೋಗಿ ಅಂದ್ರಂತೆ. ಎಷ್ಟು ಹಂಬಾಕಿರ್ಬೇಕು ಹಂಗಾರೆ? ಅಷ್ಟು ಹೇಳಿದ್ಮೇಲೆ ಯಾವ ಗಂಡ್ಸು ಮತ್ತಲ್ಲೇ ನಿಂತ್ಕೋತಾನೆ ನೋಡೋಣ. ಅಷ್ಟು ಹೇಳಿದ್ಮೇಲೆ ಯಾವ ಗಂಡ್ಸಿಗೂ ನಿಲ್ಲಕ್ಕಾಗಲ್ಲ, ಹೌದು. ಆದರೆ ಅಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರೋ? ಯಾರು? ನಿನ್ನ ಮಗನೇ ಹೌದಲ್ಲ. ಇವು ಏನು ಹೇಳ್ದೆ ಅವರಷ್ಟೆಲ್ಲ ಮಾತಾಡಕ್ಕೆ ಕೂತಾರ? ಏನು ಇಲ್ಲದೆ ಮರ್ಯಾದೆಗೆ ಒಂದು ಅಂಜ ಜನ ಅವರು.
ಇಲ್ಲಿ ಬಂದಾಗಲೇ ನೋಡಿ ನೀ ಎಷ್ಟು ತಾಳ್ಮೇಲೆ ನಡ್ಕೋತಾರೆ ಅಂತ. ಅವರೇ ಅಷ್ಟು ಮಾತಾಡ್ಬೇಕು ಅಂದರೆ ನಿನ್ನ ಮಗ ಇನ್ನೇನು ಹೇಳಿನೇ ಏನು ಬಿಟ್ಟಾನೆ. ಈಗ ಸರಿ ಆಗೋ ಅಂದರೆ ಆಗಕ್ಕೆ ಕೂತಾರ ಅವರು. ಎಂತ ಹೇಳಿದೆ? ಹುಳುಕು ಎಂತ ಅದು? ಅವ್ರ ಹುಳುಕು ಏನದೆ? ಯಾರು ಏನೋ ಹೇಳಿದೀನಿ ಕೇಳ್ಕಿಂಡೋ ಅದು ಹುಳುಕದೆ ಅಂತ ಇರ್ತೀಯಲ್ಲ. ಎಲ್ಲಾರು ಇನ್ನೊಂದ್ಸತಿ ನಿನ್ನ ಬಾಯಲ್ಲಿ ಮಾತು ಬಂತು ಅಂದರೆ ಅದು ಗ್ಯಾರಂಟಿ ಮನೇಲಿರಲ್ಲ ನೋಡು, ಅಲ್ಲೇ ಇರ್ತದೆ. ಈಗ ಏನು ಅದಕ್ಕೆ ಇಲ್ಲಿ ಬರೋ ಅವಶ್ಯಕತೆ ಏನಿಲ್ಲಪ್ಪ. ಮನೇಲಿ ಗಂಡು ಮಕ್ಕಳು ಇದ್ರೆ ಅದಕ್ಕೆ ನಾದ್ನಿ ಕಾಟ ಇರ್ತದೆ, ಅಲ್ಲಿ ಇರೋಕ್ಕಾಗಲ್ಲ, ಅವ್ರ ಮನೇಲಿ ಗೋಳು ಅಂತ ಆಗ್ತದೆ. ಇಲ್ಲಿ ಹಂಗೇನಿಲ್ಲ. ಇರವೆಳ್ಳಿ ಹೆಣ್ಮಕ್ಳು ಮತ್ತೊಬ್ಳನ್ನ ದನ ಕಡೆ ಕೊಟ್ಟು ಮದುವೆ ಮಾಡಾಗಿದೆ, ಇರ್ತದಪ್ಪ ಅಮ್ಮನ ನೋಡ್ಕೊಂಡು. ಗಂಡಾದ್ರೂ ಇರ್ಬೇಕಿತ್ತಲ್ಲ, ಹೆಣ್ಣಾಗಿರ್ತೀನಿ ಅಂತದೆ. ಏನಾದ್ರು ತೊಂದರೆ ಇದು ಆದರೆ ನಿನ್ನ ಮಗ ಆಗ್ಬೇಕು ಬಿಟ್ರೆ ಅದಕ್ಕೆ ಏನಾಗೋದು ಇಲ್ಲ. ಅದು ಇರಬೇಕಿತ್ತು ಫಸ್ಟು ನಿನ್ನ ಮಗನ ತಲೆಯಲ್ಲಿ. ಅವರೇನೋ ಒಂದು ಮಾತು ಆಡಿದ್ರು ಸಿಟ್ಟು ಬಂದದೆ ಅವರಿಗೆ ಅಂತ ಗೊತ್ತಾದಕ್ಕೂ ಸುಮ್ಮನಾಗ್ಬಿಟ್ಟಿದ್ರೆ, ತೆಪ್ಪಂತ ಹೊಡ್ಕೊಂಡಿದ್ರೆ ಅವ್ರು ತಿರುಗಿ ಮಾತಾಡ್ತಿರ್ಲ, ಅಲ್ಲಿ ಮುಗಿದು ಹೋತಿತ್ತು. ಅದು ಬಿಟ್ಕೊಂಡು ನಾನು ದೊಡ್ಡ ತೋಲಣ್ಣ ನಾಯಕ ಅಂತ ಹೇಳಿ ಅವರಷ್ಟು ಉದ್ದಕ್ಕೂ ಮಾತಾಡ್ತಾ ಹೋದ್ರೆ ಬಿಡ್ತಾರ? ಈಗ ಅವರು ಸ್ವಲ್ಪ ನಿರ್ಧಾರನೇ ಮಾಡ್ಯಾರೆ ಅಂತ ಕಾಣ್ತದೆ. ನನ್ಗೆ ಯಾರೋ ಹೇಳ್ದಂಗಾತು. ಸರಿ ಆದ್ರೂ ಒಂದಾತು, ಇಲ್ಲಿದ್ರೆ ಕಳಿಸಲ್ಲ ನಾನು ಅಂತಂದ್ರೆ ಅಮ್ಮನೆ ಯಾರ ಹತ್ರನೋ ಹೇಳ್ತಿದ್ರಂತೆ. ಅಲ್ಲಿಗೆ ಆತು ಬಿಡು, ಅದೇನು ಬರೋಲ್ಲ ಈ ಸತಿ ಇಲ್ಲಿಗೆ. ಏನು ಮಾಡ್ಕಿತೀರೋ ಮಾಡ್ಕೇಳಿ ಅಮ್ಮ ಮಗ, ನಿಮಗೆ ತಿಳ್ದಂಗೆ ಮಾಡ್ಕೇಳಿ. ನಾನು ನೋಡ್ತೀನಿ, ಇರಷ್ಟು ದಿವಸ ಇರ್ತೀನಿ. ನಾನು ಎಲ್ಲರೂ ತೀರ್ಥಯಾತ್ರೆ ಹೊರಟು ಬಿಡ್ತೀನಿ. ನೀವು ಇರಿ, ಅಮ್ಮ ಮಗನೇ ಇರಿ. ಹೆಂಗಿದ್ರು ಅದು ಬರ್ದಿದ್ರು ಗುಂಡೇನು ಮನೇಲಿರಲ್ಲ. ಗುಂಡು ಮನೇಲಿ ಇಲ್ದಿದ್ರೆ ಮನೇಲಿ ಯಾಕೆ ಕೆಲಸ ಆಗಲ್ಲ. ಸರಿ ಅದಲ್ಲಿ ಅದು ಏನು ಮಾಡ್ಕಿತೀರೋ ಮಾಡ್ಕೇಳಿ. ಅಲ್ಲ, ನಾ ಹೇಳೋದು ಹೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ನಿಮ್ಗೆ ಎಂತ ಆತಿವತ್ತ? ಏನಂತ ಕೊಡ್ತಲೆ ಕಡಿ ಅಂತದ್ದು ಏನದೆ ನೋಡೋಣ. ಸ್ವಲ್ಪ ಹೊತ್ತು ನಿಂತು ಮಾತಾಡಿ ನೋಡೋಣ. ಹೇಳ್ತಿದ್ದೀನಿ ಅಷ್ಟು ರೀತಿಯ. ಈಗ ಸರಿತಾಗೆ ನಾನು ಫೋನ್ ಮಾಡ್ತೀನಿ. ಬಹುಶಃ ಅಪ್ಪ ಅವ್ವ ಹೇಳಿದ ಅದಕ್ಕೆ ಗೊತ್ತಿಲ್ಲ ಅಂತ ಕಾಣ್ತದೆ. ಫೋನ್ ಮಾಡ್ತೀನಿ, ನೀವು ಅದ್ರ ಅಪ್ಪಂಗೊಂದು ಫೋನ್ ಮಾಡಿ ನೋಡೋಣ. ನಿಮ್ಮ ಮಾತೇನು ತೆಗೆದು ಹಾಕಲ್ಲ. ಏನೋ ಹುಡುಗರು ಗೊತ್ತಾಗದೆ ಒಂದೊಂದು ಮಾತಾಡ್ತವೆ ಅಂತ ನೀವು ತಿಳುವಳಿಕೆ ಇದ್ದರೆ ಹಿಂಗೆ ಮಾಡ್ತಾರನೋ ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿ ಬಿಸಿ ಬಿಸಿ ಇರಾಗಲೇ ಸಂಮಾಡ್ಕೋಬೇಕು. ಹಳಗುಂಡಂಗೂ ಮತ್ತೊಬ್ಬರೊಬ್ಬರು ಒಂದೊಂದು ಮಾತು ಹೇಳ್ಕೊಡ್ತಾ ಹಾಕಿದ್ದಾರೆ. ಅದರಲ್ಲೂ ಆ ತಂಗಿ ಅಂಕನ ಏನು ಬೇಕಾದ್ರೂ ಹೇಳ್ಕೊಡ್ತದದು. ನಿಂಗೆ ಎಷ್ಟು ಸತಿ ಹೇಳ್ಬೇಕು? ಕನ್ನಡ ಭಾಷೆ ಅರ್ಥ ಆಗ್ತದ ಆಗಲ್ಲ. ಈ ಸತಿ ನಾನು ಇದರಲ್ಲಿ ತಲೆ ಹಾಕವಲ್ಲ. ನಿನ್ನ ಮಗ ಏನು ಅಲ್ಲಿ ಮಾಡ್ಕೊಂಡು ಬಂದನ ಅವನೇ ಸರಿ ಮಾಡ್ಕೋಬೇಕು. ಹೋಗಲಿ, ಹಿರಿದಾಗಿದ್ದಾರೆ ಅವರು, ಹೋಗಿ ಕಾಲು ಹಿಡಿಯಕ್ಕೆ ಹೇಳು ತಪ್ಪತ್ತು ಅಂತ. ಇಲ್ಲಿ ಫೋನ್ ಮಾಡೇ ಹೇಳಕ್ಕೆ ಹೇಳು, ಏನೋ ಸಿಟ್ಟಿನಲ್ಲಿದ್ದೆ ಮಾತಾಡಿದೆ ಅದನ್ನೇ ಮನಸ್ಸಿಗೆ ತಗೋಬೇಡಿ ಅಂತ. ಅಷ್ಟು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಾನಂತೂ ಯಾವ ಕಾರಣಕ್ಕೂ ಫೋನ್ ಮಾಡಮಲ್ಲ, ಫೋನು ಮಾಡಲ್ಲ, ಅವ್ರ ಹತ್ರ ಮಾತು ಆಡಲ್ಲ. ಅವ್ರು ಕಳಿಸಲ್ಲ ಮಗಳನ್ನ ಅಂದ್ರೆ ನೀವು ಕಳಿಸಿ ಅಂತಲೂ ನಾನು ಹೇಳಲ್ಲ. ನನಗೆ ಹೆಣ್ಣು ಇಲ್ದಿದ್ರು ಹೆಣ್ಣು ಹೆತ್ತರ ಗೋಳು ಏನು ಅಂತ ಗೊತ್ತಾಗ್ತದೆ. ಮನುಷ್ಯತ್ವ ಇದ್ದರಿಗೆ ಇಷ್ಟು ಮಾಡಿದ್ದಲ್ದೆ ಇನ್ಮೇಲೂ ನಾನು ನಂದೇ ಕೋಡ್ ಮೇಲೆ ಮಾಡ್ತೀನಿ ಅಂದರೆ ಯಾರು ಕೇಳ್ಕೊಂಡಿರ್ತಾರೆ? ನಾನು ಒಂದು 2 ದಿನ ಮನೆಗೆ ಬರೋಲ್ಲ. ನಂಗೆ ಭಾಳ ತಲೆ ಕೆಟ್ಟ ಹೋದಂಗೆ ಆಗ್ತದೆ. ಮನೆಯಲ್ಲೇ ಇದ್ದರೆ ನಾನು ಯಾರನ್ನು ಏನು ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ನಾ ಬರೋಲ್ಲ. ಅದೇನು ಮಾಡ್ಕೊಂಡಿರ್ತೀರೋ, ಯಾರಿಗೆ ಫೋನ್ ಮಾಡ್ತೀರೋ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಂಗೆ ಫೋನ್ ಏನು ಮಾಡೋಕ್ಕೆ ಹೋಗ್ಬೇಡ. ನಾನು ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ. ಎಲ್ಲಿಗೆ ಹೋಗ್ಬೇಕು ಅನ್ನಿಸ್ತದೋ ಹೋಗಿ ಬರ್ತೀನಿ. ಎಂತ ಮಂಡಿ ಪೂರ್ತಿ ಕೆಟ್ಟೆ ಹೋತ ಹೆಂಗೆ? ನಾನು ಬರ್ತೀನಿ ಜೊತೆಗೆ. ನಿಮ್ಗೊಬ್ರಿಗೆ ತಲೆ ಕೆಟ್ಟೋಗೋದ? ನಂಗೆ ತಲೆ ಕೆಟ್ಟೋಗ್ಲಾ? ನಾ ಎಲ್ಲಿಗೆ ಹೋಗಲಿ? ಎಲ್ಲರೂ ದಿಕ್ಕಿಗೆ ಹಿಂಗೆ ಮಾಡ್ಕಿ ಕೂತ್ರೆ ನಾನೊಬ್ಳೆ ಅಂತ ಮಾಡಿದ್ರೆ ಮಕ್ಕಳನ್ನ ಹೆಚ್ಚು ಸಾಕಿದ್ದಂದು ಬಿಟ್ಟರೆ ಒಬ್ಬ ಹೇಳ್ದೆ ಕೇಳಿದೆ ಅವಳನ್ನ ಕಟ್ಕೊಂಡು ಹೋದ 4 ದಿವಸ ತಗೊಂಡಾಗೆ ಒಂದು ತಾಯಿನ ಬಿಟ್ಕೊಂಡನ ಅಂತ ನೋಡಲ್ಲ. ಇವ ನೋಡಿದ್ರೆ ಈ ಥರ ಎಲ್ಲಿಗೆ ಹೋಗಲಿ? ನಾನು ಸಾಯಿಲ್ ಮತ್ತು ಹೇಳಬಾರ್ದು ಅಂತ ಸುಮ್ಮನೆ ಇದ್ದೆ ಮನೆ ಒಳಗೆ. ಏನಾರು ಒಂದು ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ನಾನು ನನ್ನ ದಾರಿ ನೋಡ್ಕೊತೀನಿ. ಅಪ್ಪ ಮಗ ಎಂತ ಬೇಕಾದ್ರೆ ಮಾಡ್ತೀನಿ. ಅಲ್ಲ, ನಿಮ್ಗೇನು ಬಂತು ಅಂತ ನೋಡೋದು ಬೇಡ ನೋಡಿ, ಬೇಡ. ಇಷ್ಟೊಂದು ಇದು ಮಾಡಬೇಡಿ ಒಂದೇ ಸತಿ. ಏನು ಗ್ರಹಚಾರ ಕೆಟ್ಟದೋ ಏನೋ, ಅಮಾಸೆ ಬೇರೆ ಬಂತು, ಅದಕ್ಕೆ ಹಿಂಗೆಲ್ಲ ಆತ ಇದೆ. ಸ್ವಲ್ಪ ತಾಳ್ಮೇಲೆ ಇರಿ, ಹೇಳಿನಿ.
ಬೇಡ ಅಂದ ದಾರಿಲಿ ಹೋಗಬಾರ್ದು, ಸುಮ್ಮನಿರಿ. ಏನು ಗತಿ ಸಾಯದಪ್ಪ ನಾನೀಗ. ಈ ಮನುಷ್ಯ ಇಷ್ಟೊಂದು ಕಟುಗ್ರಾಗಿ ಇದು ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಿರಲ್ಲ. ಏನಾದ್ರು ಒಂದು ಹೇಳಿ ಮಾಡಿ ಹೋಗ್ತಿದ್ರು, ಮಗುಗೂ ಏನು ಹೇಳ. ನಾನು ಅಷ್ಟು ರೀತಿ ಹೇಳ್ತಿದ್ದೀನಿ ಹೋಗ್ಬೇಡಿ ಹೋಗ್ಬೇಡಿ ಅಂತ. ನಾ ಹೋಗ್ಬೇಡಿ ಅಂದಮೇಲೆ ಅವರು ಮನೆಯಿಂದ ಹೆಜ್ಜೆ ಕಿತ್ತಿಟ್ಟಿದ್ದೇ ಇಲ್ಲ. ಎಲ್ಲಿ ಏನು ಆಗ್ತದೆ ಅಂತ ನೋಡೋದಪ್ಪ. ಎಲ್ಲ ಸಲೀಸಾಗಿ ಆಗ್ತಾಯಿತ್ತು, ಯಾರ ಕಣ್ಣಲ್ಲಿತ್ತೋ ಬಾಯಲ್ಲಿತ್ತೋ ಎಂಥ ಅಂತ ನೋಡೋದು ನಾನು. ನೀವು ಬೇರೆ ನನಗೆ ಹೇಳ್ತೀರಿ ಯಾವಾಗಲೂ. ನಾನಾರು ಎಂತ ಮಾಡೋದು? ಕಾಣ್ತಾ ಮಗನ ಬಾಳ್ಮೆ ಹಾಳಾಗ್ತದೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ? ಹೆಂಗಾರು ಇಲ್ಲಿ ಬಂದ ಮೇಲೆ ಒಂದು ಸುಧಾರಿಸ್ಕೊಂಡು ಹೋಗೋಣ ಅಂತೇಳಿ ನಾನು ಜ್ಞಾನ ಮಾಡ್ತಾ ಇದ್ದೆ. ಹಿಂಗೆ ಹಾಕಿ ಕೂತದಲ್ಲ, ಸಿಟ್ಟಿಗೆ ಹೋಯ್ಕೊಂಡು ಹೋಗ ಮತ್ತೆ ಬೇಕು ಅಂದಾಗ ಬರೋಲ್ಲ ಅಂತ ಗಾದೆ ಅದೆ. ಇನ್ನು ಒಂದು ಸಿಟ್ಟಿಗೆ ಹಿಂಗೆ ಮಾಡ್ಕೊಂಡ್ರೆ ಎಲ್ಲ ಚೀಚೆ ಕೇಳಿದ್ರೆ ಏನಿಲ್ಲದೆ ಗಂಡ ಹೆಂಡತಿ ಬೇರೆ ಆಗೋದೇ ಕತೆ. ನಮ್ಮನೇಲಿ ಒಂದು ಹಂಗೆ ಆಗೋದು ಬೇಡ ಅಂತ ನೋಡ್ತಿದ್ರೆ ಏನು ಹಿಂಗೆ ಆತದ ಏನೋ. ಏನು ಗತಿ ಸಾಯದ.